ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಂದರೆ ಪ್ರಕರಣ ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಇವಾಗ ಪ್ರಕರಣಗಳೆಲ್ಲವೂ ಒಂದು ರೀತಿಯಲ್ಲಿ ಅವರನ್ನು ಬೆನ್ನು ಬಿಡದ ಬೇತಾಳನಂತೆ ಇವತ್ತು ಕಾಯ್ತಾ ಇರುವಂಥದ್ದು. ನೋಡಿ, ಪ್ರಕರಣಗಳನ್ನು ದಾಖಲಿಸಿಕೊಂಡು ನೋಬೆಲ್ ಪ್ರಶಸ್ತಿ ಪಡಿಬೇಕು ಅಂತಿದ್ರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಅವರನ್ನು ಬೆನ್ನು ಬಿಡದೆ ಪ್ರಕರಣಗಳು ಅವರ ಹಿಂದೆ ಹೋಗ್ತಾ ಇದೆ. ಅದು ಇನ್ನು ಅವರು ತಪ್ಪು ಮಾಡಿಯಾ ಅಥವಾ ಯಾರೋ ದುರುದ್ದೇಶದಿಂದ ಅವರ ಮೇಲೆ ಸಿಕ್ಕಲ್ಲಿ ಪ್ರಕರಣಗಳನ್ನು ದಾಖಲಿಸ್ತಾ ಇರೋದಾ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಕೊನೆಗೂ ಮತ್ತೊಂದು FIR ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ದಾಖಲಾಗಿದೆ. ಧರ್ಮಸ್ಥಳದ ಪ್ರಕರಣ, ಸೌಜನ್ಯ ಪ್ರಕರಣ, ಸೊ ಈ ಎಲ್ಲ ಪ್ರಕರಣಗಳಲ್ಲಿ ಗುರುತಿಸಿಕೊಂಡಿದ್ದಂತಹ ಅವರ ಹುಟ್ಟು ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇವತ್ತು ಅವರ ಮೇಲೆ ಮತ್ತೆ 2 FIRಗಳು ದಾಖಲಾಗಿರುವಂಥದ್ದು. ಯಾವ ವಿಚಾರಕ್ಕೆ, ಏನು, ಎತ್ತ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಧರ್ಮಸ್ಥಳದ ಸೌಜನ್ಯ ಕೇಸ್ ಮತ್ತು ಇನ್ನು ಹಲವು ಹೋರಾಟಗಳ ಮುಖಾಂತರ ಗುರುತಿಸಿಕೊಂಡಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇವಾಗ ಮತ್ತೊಂದು ಕಾನೂನಿನ ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು. ಇದು ಯಾವ ವಿಚಾರಕ್ಕೆ ಅಂತ ಕೇಳಿದರೆ ಯಕ್ಷಗಾನ ಕಲಾವಿದರ ವಿಚಾರಕ್ಕೆ ಸಂಬಂಧಪಟ್ಟು. ಅಂದರೆ ಈ ಒಂದು ಪ್ರಕರಣದಲ್ಲಿ 2 ದೂರುಗಳು ದಾಖಲಾಗಿದೆ. 2 FIR ದಾಖಲಾಗಿದೆ ಅಂತ ಗೊತ್ತಿಲ್ಲ, ಆದರೆ 2 ದೂರುಗಳಂತೂ ದಾಖಲಾಗಿದೆ. ಇಲ್ಲಿ ಯಕ್ಷಗಾನ ಕಲಾವಿದರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಂತ ಆರೋಪ ಇರುವಂಥದ್ದು. ಸೊ ಯಾಕೆ ಇವರು ಕರೆ ಮಾಡಿದ್ರು ಅನ್ನುವಂತಹ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ, ಒಂದು ನಾಟಕ ನಡೆಯುತ್ತೆ, ಒಂದು ಯಕ್ಷಗಾನ ಕಲಾಮೇಳದಲ್ಲಿ ಒಂದು ನಾಟಕ ಪ್ರಸಾರ ಮಾಡಲಾಗುತ್ತೆ. ಅದರಲ್ಲಿ ಬುರುಡೆ ಗ್ಯಾಂಗ್ ಎನ್ನುವಂತಹ ಆ ಒಂದು ಟೈಟಲನ್ನು ಇಟ್ಟುಕೊಂಡು ಈ ಒಂದು ಹೋರಾಟಗಾರರೇನಿದ್ದಾರೆ ಆ ಒಂದು ಹೋರಾಟಗಾರರನ್ನು ಅಪಹಾಸ್ಯ ಮಾಡುವಂತಹ ರೀತಿಯಲ್ಲಿ ಪ್ರಸಾರ ಮಾಡಲಾಗಿತ್ತು. ಸೊ ಆ ಒಂದು ಕಲಾವಿದರ ಸಂಬಂಧಪಟ್ಟಂತಹ ಕಲಾವಿದರು ಯಾರಿರ್ತಾರೆ, ಸೊ ಅದರಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಯಾರಿರ್ತಾರೆ, ಸೊ ಅಂತಹ ವ್ಯಕ್ತಿಗಳಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಖುದ್ದಾಗಿ ಕರೆ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಎದುರಿಸ್ತಾ ಇರುವಂಥದ್ದು. ಮಾತ್ರ ಅಲ್ಲ, ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಬುರುಡೆ ಗ್ಯಾಂಗ್ ಎನ್ನುವಂತಹ ಯಕ್ಷಗಾನ ಪ್ರಸಂಗ ಒಂದು ಇವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರುವಂಥದ್ದು. ಯಕ್ಷಗಾನ ಸುದ್ದಿಯಲ್ಲಿರುವುದು ಬರೀ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ. ನಾವು ಗಮನಿಸಿರ್ಬೋದು, ಉಜಿರೆಯ ಅಶೋಕ್ ಭಟ್ಟರ ವಿಚಾರದಲ್ಲಿ, ಶಿಳ್ಳೆಯ ವಿಚಾರದಲ್ಲಿ, ಅಂದರೆ ಯಕ್ಷಗಾನ ಪ್ರಸಂಗ ನಡೀತಾ ಇರುವಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಕೆಲವೊಂದು ಮಕ್ಕಳು, ಬಾಲಕರು ಶಿಳ್ಳೆ ಹೊಡೆದರು ಎನ್ನುವಂತಹ ಒಂದು ಕಾರಣಕ್ಕೆ ಆ ಒಂದು ಪ್ರಸಂಗವನ್ನು ಅರ್ಧದಲ್ಲೇ ನಿಲ್ಲಿಸಿ ಶಿಳ್ಳೆ ಹೊಡೆದವರಿಗೆ ಅಲ್ಲಿ ಬೇಕಾಬಿಟ್ಟಿಯಾಗಿ ಬೈದಂತಹ ಒಂದು ಸನ್ನಿವೇಶ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ತರಂಗವನ್ನೇ ಸೃಷ್ಟಿ ಮಾಡಿತು. ಏನು ಅಲ್ಲಿಯವರೆಗೆ ಯಕ್ಷಗಾನ ಆ ಒಂದು ಕಲಾಮೇಳ ಏನಿದೆ ಅದರ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲದಂತಹ ಜನ ಕೂಡ ಯಕ್ಷಗಾನ ಅಂದರೆ ಆ ಒಂದು ವಿವಾದವನ್ನೇ ಬೆನ್ನಟ್ಟಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾವು ಕೂಡ 1-2-3 ವಿಡಿಯೋಗಳನ್ನು ಈ ಒಂದು ವಿಚಾರದ ಬಗ್ಗೆ ಹಾಕಿದ್ದೆವು. ಅಂದರೆ ಸೋಷಿಯಲ್ ಮೀಡಿಯಾ ಯಾವ ರೀತಿಯಲ್ಲಿ ಕಂಟೆಂಟನ್ನು ಪೀಕ್ವರೆಗೂ ತಗೊಂಡು ಹೋಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಚಾರಗಳು ಯಾರಿಗೂ ಬೇಡ ಅಂತಿದ್ರು, ಕೆಲವೊಂದು ಸಂದರ್ಭಗಳು ಅವುಗಳನ್ನು ಅತ್ಯಂತ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಅಂಥದ್ರಲ್ಲಿ ಯಕ್ಷಗಾನ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ವ್ಯೂವರ್ಸನ್ನು ಪಡ್ಕೊಂಡಂತಹ ಒಂದು ವಿವಾದವನ್ನು ಸೃಷ್ಟಿ ಮಾಡಿತ್ತು. ಸೊ ಅದರ ಬೆನ್ನಲ್ಲೇ ಇವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತಾಡಿದಂತಹ ಆಡಿಯೋ ರೆಕಾರ್ಡು ವೈರಲ್ ಆಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟು 2 ಪ್ರಕರಣಗಳನ್ನು ದಾಖಲಿಸಿರುವಂಥದ್ದು. ಬುರುಡೆ ಗ್ಯಾಂಗ್ ಎಂಬ ಹೆಸರಿನ ಯಕ್ಷಗಾನ ಪ್ರಸಂಗವೊಂದು ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಈ ಪ್ರಸಂಗವು ಧರ್ಮಸ್ಥಳದ ಪ್ರಕರಣವನ್ನೇ ಹೋಲುವ ಕಥೆಯನ್ನು ಹೊಂದಿದೆ ಎನ್ನಲಾಗಿದ್ದು, ಇದರಲ್ಲಿ ಹಾಸ್ಯ ಕಲಾವಿದರು ಸೌಜನ್ಯ ಪ್ರಕರಣದ ಹೋರಾಟವನ್ನು ವ್ಯಂಗ್ಯ ಮಾಡಿದ್ದಾರೆ ಎಂಬುದು ತಿಮ್ಮರೋಡಿ ಅವರ ಸಿಟ್ಟಿಗೆ ಕಾರಣ ಆಗಿರುವಂಥದ್ದು. ಆರೋಪಗಳನ್ನು ಮಾಡುವಂತಹ ಪ್ರಕಾರ ಏಪ್ರಿಲ್ 11ರಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಕ್ಷಗಾನ ಹಾಸ್ಯ ಕಲಾವಿದ ಪ್ರಜ್ವಲ್ ಗುರು ನಾಯಕನ ಕೆರೆ ಎಂಬವರಿಗೆ ಕರೆ ಮಾಡಿ ಈ ಸಂಭಾಷಣೆಯ ವೇಳೆ ಕಲಾವಿದ ದಿನೇಶ್ ಶೆಟ್ಟಿಗಾರ್ ಮತ್ತು ಚಿತ್ರನಟ ಮಂದಾರ ಸುಂದರಯ್ಯವರ ಬಗ್ಗೆ ಅತ್ಯಂತ ಕೆಟ್ಟದಾದ ಮತ್ತು ಅವ್ಯಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಕುಟುಂಬದ ಮಹಿಳೆಯರ ಬಗ್ಗೆಯೂ ತೀರಾ ಹಗುರವಾಗಿ ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಮಂದಾರ ಸುಂದರಯ್ಯವರು ದೂರನ್ನು ದಾಖಲಿಸಿದ್ದಾರೆ. ಇನ್ನೊಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಿನೇಶ್ ಶೆಟ್ಟಿಗಾರ್ ಅವರ ತಾಯಿ ಲೀಲಾವತಿ ಶೆಟ್ಟಿಗಾರ್ ಅವರು ದೂರನ್ನು ದಾಖಲಿಸಿರುವಂಥದ್ದು. ಇನ್ನು ಆ ಒಂದು ಆಡಿಯೋದಲ್ಲಿ ಅಷ್ಟೊಂದು ಅಪಹಾಸ್ಯವನ್ನು ತರಿಸುವಂತಹ ವಿಚಾರ ಏನಿತ್ತು ಅಂತ ಗಮನಿಸ್ತಾ ಹೋದರೆ, ನೋಡಿ, ಒಂದು ಹೋರಾಟ ನಡೀತಾ ಇರುತ್ತೆ. ಆ ಒಂದು ಹೋರಾಟದಲ್ಲಿ ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ. ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಬೇಕು ಅಂತ ಇಲ್ಲಿ ಹೋರಾಟ ಮಾಡ್ತಾ ಇದ್ದರೆ
ನೀವು ನಿಮ್ಮ ಯಕ್ಷಗಾನದಲ್ಲಿ ನಿಮ್ಮ ಹೊಟ್ಟೆಪಾಡಿಗೋಸ್ಕರ ಮಾಡುವಂಥದ್ದು, ಆ ಒಂದು ಯಕ್ಷಗಾನದಲ್ಲಿ ನೀವು ಅವಹೇಳನ ಮಾಡುವುದು ಸರಿಯಲ್ಲ. ನೀವು ಹೊಟ್ಟೆಪಾಡಿಗೋಸ್ಕರ ಏನು ಬೇಕಾದರೂ ಕತೆ ಕಟ್ಟಿಕೊಂಡು ನೀವು ಯಕ್ಷಗಾನ ಮಾಡಿ, ಆದರೆ ನಮ್ಮ ಹೋರಾಟವನ್ನು ಉಲ್ಲೇಖ ಮಾಡಿ ನೀವು ಅದು ಮಾಡಿದ್ದು ಸರಿಯಲ್ಲ ಅಂತ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಯಕ್ಷಗಾನಕ್ಕೆ ನಮ್ಮ ಕರಾವಳಿಯಲ್ಲಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರದೇ ಆದಂತಹ ಒಂದು ಸ್ಥಾನಮಾನಗಳಿದೆ, ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಹಾಗೆ ಹೇಳಿಕೊಂಡು ಒಬ್ಬರಿಗೆ ಕಾಲ್ ಮಾಡಿದಂತಹ ಒಂದು ಆಡಿಯೋ ಇವಾಗ ವೈರಲ್ ಆಗ್ತಾ ಇರುವಂಥದ್ದು. ಆ ಒಂದು ಆಡಿಯೋದಲ್ಲಿ ಬೆಕ್ಕಾಬಿಟ್ಟಿಯಾಗಿ ತಿಮ್ಮರೋಡಿ ಅವರು ಏನು ಇಬ್ಬರು ವ್ಯಕ್ತಿಗಳನ್ನು ಗುರುತಿಸಿದ್ದಾರೆ. ಆ ವ್ಯಕ್ತಿಗಳನ್ನು ಮಾತ್ರ ಅಲ್ಲ, ಅವರ ಕುಟುಂಬಸ್ಥರನ್ನು ಸೇರಿಸಿ ಅವ್ಯಾಚ್ಯವಾಗಿ ನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ದಾಖಲಾಗಿರುವಂಥದ್ದು. ಒಬ್ಬರು ಪುತ್ತೂರು ಗ್ರಾಮಾಂತರದಲ್ಲಿ ಪ್ರಕರಣವನ್ನು ದಾಖಲಿಸಿದರೆ, ಇನ್ನೊಬ್ಬರು ಪುತ್ತೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವಂಥದ್ದು. ಇನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕರೆ ಮಾಡಿ ಏನು ಮಾತಾಡಿದ್ದಾರೆ ಎನ್ನುವಂತಹ ಆ ಒಂದು ಮಾತಿನ ಆಡಿಯೋದ ಸಾರಾಂಶ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಸೊ ಅದನ್ನು ಕೂಡ ಗಮನಿಸಿಕೊಂಡು ಬರೋಣ. ಕಲಾವಿದರಾದಂತಹ ಸುಂದರ್ ರೈ ಮಂದಾರ ಸ್ನೇಹಿತ ದಿನೇಶ್ ಕೊಡಪ್ಪದವರವರು ವಾಟ್ಸಪ್ನಲ್ಲಿ ಧ್ವನಿ ಮುದ್ರಿಕೆಯೊಂದನ್ನು ಕಳುಹಿಸಿದ್ದನ್ನು ಸುಂದರ್ ರೈ ಮಂದಾರ ಅವರು ಏಪ್ರಿಲ್ 12ರಂದು 10 ಗಂಟೆಯ ಸಮಯಕ್ಕೆ ಕೇಳಿಸಿಕೊಂಡಾಗ ಗುರುವಾನಕೆರೆ ಪ್ರಜ್ವಲ್ ಮತ್ತು ಉಜಿರೆಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಡೆಸಿದ ಫೋನ್ ಕರೆಯ ಸಂಭಾಷಣೆಯುಳ್ಳ ಆಡಿಯೋವನ್ನು ಪ್ರಜ್ವಲ್ ಕಳುಹಿಸಿರುವುದಾಗಿದ್ದು, ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಪ್ರಜ್ವಲ್ ಕುಮಾರ್ ಅವರಿಗೆ ಫೋನ್ ಕರೆ ಮಾಡಿ ನಿನ್ನ ಒಂಜಿ ವಿಡಿಯೋ ಜೊತೆ ಅಂದರೆ ನಿಮ್ಮ ಒಂದು ವಿಡಿಯೋವನ್ನು ನೋಡಿದ್ದೇನೆ ಅಂತ ತುಳು ಭಾಷೆಯಲ್ಲಿ ಮಾತು ಆರಂಭಿಸಿ, ನಿನ್ನ ತಂದೆಯ ಕತೆ ಹೇಳುವುದಾ ಅಂತ ಪ್ರಶ್ನಿಸಿ ಮುಂದುವರೆದು ಬುರುಡೆಯ ಒಂದು ವಿಡಿಯೋ ಮಾಡಿರ್ತೀಯಾ ಅಂತ ಕೇಳಿ ಆ ಒಂದು ಆಡಿಯೋದಲ್ಲಿ ಅವ್ಯಾಚವಾಗಿ ಬೈದಿದ್ದಾರೆ. ಅಂದರೆ ಅವ್ಯಾಚ ಶಬ್ದಗಳಿಂದ ಬೈತಾ ಹಲವು ತುಳು ಪದಗಳಲ್ಲಿ ಉಪಯೋಗಿಸಿ ಬೇಕಾಬಿಟ್ಟಿಯಾಗಿ ಏನೆಲ್ಲ ಬೈದಿದ್ದಾರೆ ಅಂತ ಮಂದಾರ ಸುಂದರ್ ರೈ ಅವರ ಬಗ್ಗೆ ಕೂಡ ಕೀಳು ಮಟ್ಟದ ಶಬ್ದಗಳಿಂದ ಬೈದಿರುತ್ತಾರೆ ಅಂತ ಆರೋಪ ಮಾಡಿರುವಂಥದ್ದು. ಈ ಸಂಭಾಷಣೆಯಲ್ಲಿ ಸುಂದರ್ ರೈಗೆ ಬೈದು ಧಮಕಿ ಹಾಕಿರುತ್ತಾರೆ. ಸುಂದರ್ ರೈ ಗೌರವಕ್ಕೆ ಅಭಿಮಾನಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಬೈದಿದ್ದಲ್ಲದೆ ಸಮಾಜದ ಬೇರೆ ಬೇರೆ ಜಾತಿ ಮಧ್ಯೆ ಗಲಭೆಗಳನ್ನು, ದೊಂಬಿಯನ್ನು, ದ್ವೇಷವನ್ನು ಉಂಟು ಮಾಡುವ ರೀತಿ ಮಾತುಗಳನ್ನು ಕೂಡ ಆಡಿರ್ತಾರೆ. ತಾಯಿಯ ಬಗ್ಗೆ ಆಕೆಗೆ ಅಪಮಾನವಾಗುವ ರೀತಿಯಲ್ಲಿ ಹೆಣ್ಣು ಹೆಂಗಸಿನ ಚಾರಿತ್ರಕ್ಕೆ ಮಸಿ ಬಳಿಯುವ, ಕಳಂಕ ಬರುವ ಅವಹೇಳನಕರವಾದ ಮಾತಾಡಿದ್ದು ಜಾತಿ ವೈಷಮ್ಯಕ್ಕೆ, ಸಮಾಜದ ಶಾಂತಿ ನೆಮ್ಮದಿಗೆ ಭಂಗ ತರುವಂತೆ ಕುಮ್ಮಕ್ಕು ನೀಡಿರುತ್ತಾರೆ. ಸುಂದರ್ ರೈ ಮಂದಾರ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು, ಉತ್ತಮ ಸ್ಥಾನಮಾನವನ್ನು ಹೊಂದಿದ್ದು, ಇದೇ ಕಾರಣಕ್ಕೆ ಈ ರೀತಿಯಾಗಿ ಮಾನಹಾನಿಕರವಾದ ಪದಗಳನ್ನು ಬಳಸಿ ಅವರ ಪತ್ನಿ ಹಾಗೂ ತಾಯಿ ಬಗ್ಗೆ ಕೂಡ ತಿಮ್ಮರೋಡಿಯವರು ಕೆಟ್ಟದಾಗಿ ಮಾತನಾಡಿರುತ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ತೇಜೋವಧೆ, ಮಾನಭಂಗ ಮಾಡಬೇಕು ಎಂಬ ಒಂದೇ ಉದ್ದೇಶದಿಂದಲೇ ಈ ರೀತಿ ಕೆಟ್ಟ ಪದಗಳನ್ನು ಬಳಸಿ ಈ ಸಂಭಾಷಣೆಯಿಂದ ಸುಂದರ್ ರೈ ಮಂದಾರ ಅವರ ಪತ್ನಿ ಹಾಗೂ ತಾಯಿ ಹಾಗೂ ಮನೆಯವರಿಗೆ ತೀವ್ರವಾದಂತಹ ಆಘಾತವಾಗಿರುತ್ತದೆ, ಮನಸ್ಸಿಗೆ ನೋವಾಗಿರುತ್ತದೆ. ಅಲ್ಲದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇದೇ ವ್ಯಕ್ತಿಗಳ ಬಗ್ಗೆ ಜೀವ ಬೆದರಿಕೆ ಹಾಕುವ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ ಎನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಬಿಂಬಿಸಿಕೊಳ್ಳಲಾಗಿದೆ. ಈ ಬಗ್ಗೆ ಸುಂದರ್ ರೈ ಮಂದಾರ ಅವರ ಸ್ನೇಹಿತನ ಮೂಲಕ ಪ್ರಜ್ವಲ್ ರವರನ್ನು ಸಂಪರ್ಕಿಸಿದಾಗ ಪ್ರಜ್ವಲ್ ಮೊಬೈಲ್ ಸಂಖ್ಯೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು 11ರಂದು ಸಾಯಂಕಾಲ 6:16 ಗಂಟೆಗೆ ಫೋನ್ ಕರೆ ಮಾಡಿ ಮಾತನಾಡಿರುವುದಾಗಿ ತಿಳಿದು ಬಂದಿದೆ. ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಲಾವಿದ ಸುಂದರ್ ರೈ ಮಂದಾರ ನೀಡಿದ ದೂರಿನಂತೆ ಏಪ್ರಿಲ್ 15ರಂದು ಉಜಿರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಕಲಂ 196, 352, 351, 79 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ಆಡಿಯೋಗೆ ಸಂಬಂಧಿಸಿದಂತೆ ಇರುವಂತಹ ಕೆಲವೊಂದು ಸಾರಾಂಶಗಳು. ಇದು ನಾನಾಗಿ ಹೇಳಿರುವಂಥದ್ದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾತಾಡಿದ್ದಾರೆ ಅನ್ನೋಂತಹ ವಿಚಾರಕ್ಕೆ ಬಂದಂತಹ ಒಂದು ಸಾರಾಂಶ ಮತ್ತು ಈ ಒಂದು ಪ್ರಕರಣಗಳ ಡೀಟೇಲ್ಸ್ ಆಗಿದೆ. ಸೊ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಂತ ಹೇಳುವಾಗ ನಾವು ಒಬ್ವಿಯಸ್ಲಿ ಗಮನಿಸುವಂಥದ್ದು ಓರ್ವ ರೂಢ ವ್ಯಕ್ತಿತ್ವ ಅಂತ ನಾವು ವೇದಿಕೆಗಳಲ್ಲಿ ಸಂಭಾಷಣೆ ಮುಖಾಂತರ ಗೊತ್ತಾಗ್ತಾ ಇದ್ರು. ಸೊ ಅವರದ್ದು ಒಂದು ರೀತಿಯಲ್ಲಿ ಅತ್ಯಂತ ಮೃದುವಾದಂತಹ ಒಂದು ಒಡನಾಟ ಅವರದು. ನಾವು ಅವರ ಜೊತೆಗೆ ಇದ್ದರೆ ನಮಗೆ ಗಮನಿಸ್ಬೋದು. ಅದು ಬಿಟ್ಟು ನಾವು ಆಡಿಯೋ ಮುಖಾಂತರ ಅಥವಾ ಅವರ ಸಂಭಾಷಣೆಗಳನ್ನು ಗಮನಿಸಿಕೊಂಡು ಅವರ ವ್ಯಕ್ತಿತ್ವವನ್ನು ಅಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಜೊತೆ 1-2 ಗಂಟೆ ಮಾತನಾಡಿದರೆ ಅವರು ಅಷ್ಟೊಂದು ಆಳವಾಗಿ ಅತ್ಯಂತ ಮೃದು ಹೃದಯವುಳ್ಳಂತಹ ಅವರು ವ್ಯಕ್ತಿ ಅಂತ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇವಾಗ ಬರ್ತಾ ಇರುವಂತಹ ಆರೋಪಗಳು ಅದು ಸರಿಯೋ ತಪ್ಪೋ, ಅವರು ಮಾತಾಡಿರ್ಬೋದು, ಮೇ ಬಿ ಇಂತಹ ವಿಚಾರಗಳು ನಾಟಕಗಳು ಪ್ರದರ್ಶನವಾದಂಥ ಸಂದರ್ಭದಲ್ಲಿ ಆ ಒಂದು ಕಾರಣಕ್ಕೆ ಕೋಪಗೊಂಡು ಮೇ ಬಿ ಇಂತಹ ವಿಚಾರಗಳನ್ನು ಮಾತಾಡಿರ್ಬೋದು. ಅಥವಾ ಏನೇ ಇದ್ರೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಸ್ನೇಹಿತರೆ, ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ನಿಮಗೆ ಏನು ಅನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.